ನಾಗರ ಹಾವನ್ನು ನೋಡಿದ್ದೀರಾ? ನಾಗರ ಹಾವಿನ ಹೆಡೆ ಗುರುತುಗಳು ಎಷ್ಟು ಬಣ್ಣದ್ದಿವೆ ನೋಡಿ. ಇಲ್ಲಿ ಎಷ್ಟು ಬಣ್ಣದಲ್ಲಿ ಹೆಡೆ ಗುರುತುಗಳು ಬರ್ತಾವೆ ನೋಡಿ. ನೋಡಿ, ಬೇರೆ ಬೇರೆ ಬಣ್ಣದ ಹೆಡೆ ಗುರುತುಗಳು ಬರ್ತಾವೆ. ಸ್ಪೆಕ್ಟಕಲ್ಡ್ ಕೋಬ್ರಾ, ಇಂಡಿಯನ್ ಸ್ಪೆಕ್ಟಕಲ್ಡ್ ಕೋಬ್ರಾ, ಅಥವಾ ಕನ್ನಡಕದ ಗುರುತಿನ ನಾಗರ ಹಾವು, ತುಳುವಲ್ಲಿ ಎಡ್ಡೆಂತಿನವು, ಉಚ್ಚು, ಸರ್ಪೆ, ತುಂಬ ಹೆಸರಿಂದ ಕರಿತೀವಿ. ಇಲಿ ತಿಂತದೆ. ರಾತ್ರಿ ಹಗಲು ಸಂಚಾರ ಮಾಡುವಂಥ ಹಾವು. ನಿಮ್ಮ ವಠಾರದಲ್ಲಿ ಇರುವಂಥ ಇಲಿ ಹೆಗ್ಗಣಗಳನ್ನು, ಬೆಕ್ಕಿನ ಮರಿಗಳನ್ನು, ನಾಯಿ ಮರಿಗಳನ್ನು ಎಲ್ಲ ತಿನ್ನುವಂಥ ಹಾವು ಇದು ನಾಗರ ಹಾವು. ಸುತ್ತಮುತ್ತ ವಾಸ ಮಾಡ್ತಾ ಇರ್ತದೆ. ಕನ್ನಡಿ ಹಾವು ನೋಡಿದ್ದೀರಾ, ಕೇಳಿದ್ದೀರಾ? ಕಂದೋಡಿ ಅಂತ ಕರಿತೀವಿ ನಾವು. ಕನ್ನಡಿ ಹಾವು ಅದು ಇದಕ್ಕೆ ಪ್ರಿಯವಾದ ಆಹಾರ. ಇದು ನೋಡಿ, ಕನ್ನಡಿ ಹಾವನ್ನು ತಿಂದು ಆ ವಠಾರದವರು ಡಿಸ್ಟರ್ಬ್ ಮಾಡಿದಾಗ ಅದನ್ನು ಹಾಗೆ ಬಿಟ್ಟಿದೆ ನೋಡಿ, ಹೊರಗೆ ಬಿಟ್ಟಿತ್ತು. ಇಡೀ ನುಂಗಿದ ನಂತರ ವಾಂತಿ ಮಾಡಿ ಹೊರಗಾಕ್ತು ಓಡಿ ಹೋಗಲಿಕ್ಕೆ. ಆನಂತರ ನನ್ನನ್ನು ಕರೆದ್ರು, ನಾನು ಹೋದೆ, 2 ಹಾವುಗಳನ್ನು ಹಿಡಿದೆ. ಇದು ಜೀವ ಇದೆ ನೋಡಿ. 1 ವಾರ ಇದನ್ನು ಮನೆಗೆ ತಂದು 2ನ್ನೂ ಒಟ್ಟಿಗಿಟ್ಟಿದ್ದೇನೆ. ಕನ್ನಡಿ ಹಾವು ಜೀವ ಇತ್ತು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಜೀವ ಇದೆ. ಆ ನಾಗರವು ಅದರಲ್ಲೇ ಇದೆ. ಆದರೆ 1 ವಾರ ಮುಟ್ಟಿಲ್ಲ. 1 ವಾರದ ನಂತರ ನಾನೇನು ಮಾಡಿದೆ, ಇನ್ನು ಬಿಟ್ಟು ಬಿಡೋಣ ಅಂತೇಳಿ 8ನೇ ದಿನಕ್ಕೆ ಹೋಗಿ ನೋಡುವಾಗ ನಾಗರವು ಮತ್ತೆ ಅದನ್ನು ನುಂಗಿಬಿಟ್ಟಿದೆ. ಇಲ್ಲೊಂದು ನಡೀತಾ ಇದೆ ನೋಡಿ, ಸ್ವಜಾತಿ ಭಕ್ಷಣೆ, ಕ್ಯಾನಿಬಲಿಸಮ್. ನಾಗರ ಹಾವನ್ನೇ ತಿಂತಾ ಇದೆ ನೋಡಿ, ಕಾಣ್ತಾ ಇದೆಯಾ? ಅಲ್ಲಿ ದೊಡ್ಡ ನಾಗರವು ಇನ್ನೊಂದು ನಾಗರವನ್ನು ತಿಂತಾ ಇದೆ. ಇದು ನಮ್ಮ ವಠಾರದಲ್ಲಿ ನಡೆಯುವಂಥ ಬಹಳ ಪ್ರಮುಖವಾದ ವಿಚಾರ. ಇದು ನಿಮ್ಮ ವಠಾರದಲ್ಲಿ ಲೆಕ್ಕಕ್ಕಿಂತ ಜಾಸ್ತಿ ನಾಗರ ಹಾವಿದ್ದರೆ, ಅಥವಾ ಒಂದು ನಾಗರ ಹಾವಿಗೆ ವಯಸ್ಸಾಗಿದ್ದರೆ, ಅಥವಾ ಆಹಾರ ಇಲ್ಲದೆ ಸೊರಗಿದ್ರೆ, ಅಂಥ ನಾಗರ ಹಾವನ್ನು ಇನ್ನೊಂದು ಬಲಿಷ್ಠ ನಾಗರವು ನುಂಗಿ ಆ ಪರಿಸರವನ್ನು ತಮ್ಮ ಮೊದಲನ್ನು ಇಟ್ಟುಕೊಳ್ಳುತ್ತೆ. ಹಾಗಾಗಿ ನಾಗರ ಹಾವನ್ನು ನುಂಗುವಾಗ, ಮುಂಗುಸಿ ನಾಗರ ಹಾವನ್ನು ಹಿಡಿಯುವಾಗ ನಾವು ಮಧ್ಯ ಪ್ರವೇಶ ಮಾಡಬಾರ್ದು. ಅದರ ನಂತರ ಆ ವಿಷಯವನ್ನು ಮತ್ತೆ ಹೇಳ್ತೇನೆ. ಈಗ ಮೊಟ್ಟೆ ಇಟ್ಟಿದೆ ನೋಡಿ, ಇದು ನನಗೆ ಸಿಕ್ಕಿದಂಥ ಹಾವುಗಳು ಬಂದ ನಂತರ ಮೊಟ್ಟೆ ಇಡ್ತವೆ. ನಾನು ಅದನ್ನು ಕೃತಕ ಕಾವು ಕೊಟ್ಟು ಮರಿಗಳನ್ನು ಮಾಡ್ತಾ ಇದ್ದೆ ನೋಡಿ. ಆ ಮೊಟ್ಟೆಗಳಿಂದ ಅಷ್ಟು ಮರಿಗಳು ಬಂದಿವೆ. ಆನಂತರ ಅವುಗಳಿಗೆ ಬೇಕಾದ ಜಾಗ ಬಿಡ್ತೇನೆ. ನೆಕ್ಸ್ಟ್ ಸರ್, ಇದು ನೋಡಿದ್ದೀರಾ? ಏನು? ಕನ್ನಡಿ ಹಾವು, ಕಂದೋಡಿ ತುಳುವಲ್ಲಿ ರಸೆಲ್ಸ್ ವೈಪರ್. ಇದು ವಿಷಕಾರಿ ಹಾವು. ರಾತ್ರಿ ಸಂಚಾರ ಮಾಡ್ತದೆ, ಇಲಿ ಹೆಗ್ಗಣಗಳನ್ನು ತಿಂತದೆ. ನಿಮ್ಮ ಮನೆಗೆ ಬಂದಿತ್ತಾ? ಓಹೋ, ಏನು ಮಾಡಿದ್ರಿ? ಹೊಡೆದು ಸಾಯಿಸ್ತಾರಲ್ಲ ನೋಡಿ. ಕನ್ನಡಿ ಹಾವು ಅಂತ ಹೇಳಿದ ಕೂಡಲೇ ಹೊಡೆದು ಸಾಯ್ತೀವಿ. ಶರೀರ ಬಣ್ಣ ನೋಡ್ಕೊಳ್ಳಿ. ತುಂಬ ಪಾಪದ ಹಾವುಗಳು. ನಾವು ಇನ್ನು ಹೊಡಿತೀವಿ ಅಂತ ಅದಕ್ಕೆ ಗೊತ್ತಾದರೆ, ಭಯ ಹುಟ್ಟಿಸಿದ್ರೆ ಜೋರಾಗಿ ಹಿಸ್ಸಿಂಗ್ ಮಾಡಿ ಬುಸುಗುಟ್ಟಿಸಿ ನಮ್ಮನ್ನು ಹೆದರಿಸುತ್ತೆ. ಆದರೆ ನಾವು ಅದು ಹೆದರಿಸಿದ್ರೂ ಮತ್ತೆ ಅದಕ್ಕೆ ನಾವು ಟಾರ್ಚರ್ ಮಾಡಿ ಸಾಯಿಸಿಬಿಡ್ತೀವಿ. ನೋಡಿದ್ರಾ? ಶರೀರ ಬಣ್ಣ ನೋಡ್ಕೊಳ್ಳಿ. ಕುತ್ತಿಗೆಯಿಂದ ಬಾಲದವರೆಗೆ ಯಾವ ರೀತಿ ಡೈಮಂಡ್ ಶೇಪ್ ಇದೆ ನೋಡಿ, ಸರಪಳಿಯ ಥರ ಮುದ್ರೆ ಇದೆ ನೋಡಿ. ಮುದ್ರೆ ಇಲ್ಲದೂ ಬರ್ಬೋದು. ನೋಡಿದ್ರಾ? ಈಗ ಹಿಸ್ಸಿಂಗ್ ಕೇಳಿ, ಶಬ್ದ ಕೇಳ್ತಾ ಇದೆಯಾ? ಪಕ್ಕದ ಮನೆಯವರು ಗೊರಕೆ ಹೊಡೆದ ಶಬ್ದ ಇಲ್ವಾ? ಜೋರಾಗಿ ಬುಸ್ಕೊಡ್ತದೆ ನೋಡಿ. ಅದು ಯಾಕೆ ಬುಸ್ಕೊಟ್ಟುತ್ತೆ ಗೊತ್ತಾ? ಅದಕ್ಕೆ ಶೀತ ಆಗಿದೆಯಾ? ಅದಕ್ಕೆ ಭಯ ಆಗಿದೆ. ನಮಗೆ ಭಯ ಹುಟ್ಟಿಸ್ಲಿಕ್ಕೆ ಆ ರೀತಿಯ ಹಿಸ್ಸಿಂಗ್ ಮಾಡೋದು ಅಷ್ಟೇ. ಅದರ ಹಲ್ಲು, ವಿಷದ ಹಲ್ಲು, ಕನ್ನಡಿ ಹಾವಿನ ವಿಷದ ಹಲ್ಲು ಹೀಗಿರ್ತದೆ. ಅದರ ಆಹಾರ ನೋಡಿದ್ರಾ? ಇಲಿ ತಿಂತದೆ. ಇದು ಮಿಲನ, ಗಂಡು ಹೆಣ್ಣು ಜೊತೆ ಆಗುವಂಥದ್ದು. ಕಾಣ್ತಾ ಇದೆಯಲ್ಲ? ಈಗ ನೋಡಿ, ಇದು ಅಪರೂಪದ ವಿಡಿಯೋ ಇದು ನೋಡಿ. ಆದ ನಂತರ ನಮ್ಮಲ್ಲೊಂದು ನಂಬಿಕೆ ಇದೆ ದೊಡ್ಡವರಲ್ಲಿ, ಕನ್ನಡಿ ಹಾವು ಹೊಟ್ಟೆ ಹೊಡೆದು, ಬೆನ್ನು ಹೊಡೆದು ಅಥವಾ ನೆತ್ತಿ ಹೊಡೆದು ಮರಿಗಳು ಹೊರಗೆ ಬರ್ತವೆ. ಆನಂತರ ತಾಯಿ ಹಾವು ಸತ್ತು ಹೋಗುತ್ತೆ ಅಂತ ಒಂದು ತಪ್ಪು ನಂಬಿಕೆ ನಮ್ಮ ದೊಡ್ಡವರಲ್ಲಿದೆ. ಆದರೆ ಅದು ಶುದ್ಧ ತಪ್ಪು ನಂಬಿಕೆ. ಮರಿಯನ್ನು ಹೇಗೆ ಇಡ್ತಾ ಇದೆ ನೋಡಿ. ಮರಿಗಳು ಎಷ್ಟು ಚಂದ ಹೊರಗೆ ಬರ್ತಾ ಇವೆ ನೋಡಿ. ದನ ಕರುಗಳು ಯಾವ ರೀತಿ ಹೆರ್ತವೆ ಅದೇ ರೀತಿ ಹಾವುಗಳು ಹೆರ್ತವೆ. ಅಷ್ಟು ಮರಿಗಳು ಆ ಪರಿಸರದ ಇತರ ಜೀವರಾಶಿಗಳ ಆಹಾರವಾಗಿಯೇ ಬಂದಿರ್ತವೆ. ನೋಡಿದ್ರಾ? ತಾಯಿ ಹಾವು ಸುಮ್ಮನೆ ಇದೆ, ಇಲ್ಲಿ ಮರಿಗಳು ಹೊರಗೆ ಬರ್ತಾ ಇರ್ತವೆ. ನೋಡಿದ್ರಲ್ವಾ? ನೆಕ್ಸ್ಟ್ ಸರ್, ಈ ಹಾವನ್ನು ನೋಡಿದ್ದೀರಾ? ಭಾರತದ ವಿಷದ ಹಾವುಗಳಲ್ಲಿ ಔಷಧಿಗೆ ಲಭ್ಯ ಇರುವಂಥ 4 ಹಾವುಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ನಾಗರ ಹಾವು, ಕನ್ನಡಿ ಹಾವು,
ಕಡಂಬಳ ಹಾವು, ಮತ್ತೊಂದು ಸಾಲ್ ಸ್ಕೇಲ್ಡ್ ವೈಪರು ಅಂತೇಳಿ. ಇದು 4 ವಿಷಕಾರಿಗಳು ಹಾವು ಕಚ್ಚಿದ್ರೂ ಭಾರತದ ಎಲ್ಲ ಅಲೋಪತಿ ಆಸ್ಪತ್ರೆಗಳಲ್ಲಿ ಔಷಧಿ ಲಭ್ಯ ಇದೆ, ಭಯಪಡುವಂಥದ್ದಿಲ್ಲ. ಇದು ಪುಟ್ಟ ಹಾವು, ಸ್ವಲ್ಪ ರಾಕಿ ಏರಿಯಾದಲ್ಲಿ ಮುರಕಲ್ಲಿನ ಕೋರೆ, ಪಾದೆಕಲ್ಲಿನ ಕೋರೆ, ಉಷ್ಣ ಪ್ರದೇಶಗಳಲ್ಲೆಲ್ಲ ವಾಸ ಮಾಡುವಂಥದ್ದು. ಇಲ್ಲೆಲ್ಲ ದಾಖಲೆ ಆದದ್ದಿಲ್ಲ ನನಗೆ. ಕಡತಲ, ಕಾರ್ಕಳ ಆಚೆ ಎಲ್ಲ ಕೆಲವು ಹಾವುಗಳು ನನಗೆ ಸಿಕ್ಕಿವೆ, ಬಿಟ್ಟರೆ ಇಂಥ ಪರಿಸರದಲ್ಲಿ ಈವರೆಗೆ ಆಗಿಲ್ಲ. ಅತ್ಯಂತ ಪುಟ್ಟ ಹಾವು, ಗರಗಸ ಹುರುಪೆಯ ಮಂಡಲದ ಹಾವು ಅಂತ ಕೂಡ ಕರೀತಾರೆ. ಕಾರಣ ಅದಕ್ಕೆ ಭಯ ಆದಾಗ ಬಾಯಿಂದ ಹಿಸ್ಸಿಂಗ್ ಮಾಡೋದಿಲ್ಲ, ಬದಲಿಗೆ ಇಡೀ ಶರೀರವನ್ನು ಒಂದಕ್ಕೊಂದು ತಿಕ್ಕಿಕೊಂಡು ಮರವನ್ನು ಗರಗಸದಿಂದ ಕುಯ್ಯುವಾಗ ಯಾವ ಶಬ್ದ ಬರ್ತದೆ ನೋಡಿ, ಆ ರೀತಿ ಶರೀರದ ಹುರುಪೆಗಳಿಂದ ಶಬ್ದವನ್ನು ಮಾಡಿ ನಮ್ಮನ್ನು ಹೆದರಿಸ್ತದೆ. ಅದಕ್ಕೆ ಸಾ ಸ್ಕೇಲ್ಡ್ ವೈಪರ್ ಅಂತ ನಾವು ಕರಿತೀವಿ. ರಾತ್ರಿ ಸಂಚಾರಿ ಪುಟ್ಟ ಹಾವು. ನೆಕ್ಸ್ಟ್ ಸರ್, ಹಾಂ, ಇದು ನೋಡಿ ಹಾವುಗಳ ಜನನಾಂಗ. ಅದು ಕೇರೆ ಹಾವು. ಕೇರೆ ಹಾವಿನ ಹೆಮಿಪೆನ್ನಿಸ್ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನಾಗರ ಹಾವು ಮತ್ತು ಕೇರೆ ಹಾವು ಜೊತೆ ಆಗ್ತವೆ, ಮಿಲನ ಆಗ್ತಾವೆ ಅಂತೇಳಿ ಒಂದು ತಪ್ಪು ನಂಬಿಕೆ ಇದೆ. ಹಾಗೇನಿಲ್ಲ ನೋಡಿ, ಇದು ನಾಗರ ಹಾವಿನ ಜನನಾಂಗ. ನಾಗರ ಹಾವಲ್ಲೂ ಗಂಡು ಹೆಣ್ಣು ಇದೆ, ಕೇರೆ ಹಾವಲ್ಲೂ ಗಂಡು ಹೆಣ್ಣು ಇದೆ. ಅವುಗಳ ಪ್ರಭೇದವನ್ನೇ ಮಿಲನ ಆಗ್ತವೆ, ಬಿಟ್ಟರೆ ಬೇರೆ ಪ್ರಭೇದಕ್ಕೆ ಮಿಲನ ಆದ ದಾಖಲೆ ಎಲ್ಲೂ ಸಿಗೋದಿಲ್ಲ. ನೋಡಿದ್ರಲ್ವಾ? ನೆಕ್ಸ್ಟ್ ಸರ್, ಜಾಕಬ್ಸನ್ ಅಂಗ ಅಂತ ಹೇಳ್ತಾರೆ ಅದಕ್ಕೆ. ಹಾವಿನ ಮೇಲ್ದವಡೆಯಲ್ಲಿ ನಾಲಿಗೆ ಹೊರಗೆ ಹಾಕೋದು ನೋಡಿದ್ದೀರಾ? ಹಾವು ನಾಲಿಗೆ ಹೊರಗಾಕಿ ಏನು ಮಾಡ್ತದೆ? ಹಾವುಗಳು ನಾಲಿಗೆ ಹೊರಗಾಕಿ ಹೊರಗಿನ ಆಗು ಹೋಗುಗಳ ಎಲ್ಲ ವಿಚಾರವನ್ನು ನಾಲಿಗೆಯ ಮೂಲಕ ವಾಸನಾ ಕಣಗಳನ್ನು ಗ್ರಹಿಸಿ ನಾಲಿಗೆ ತುದಿಗೆ ಅಂಟಿಸಿಕೊಂಡು ಒಳಗೆ ಎಳೆದು ಮೇಲ್ದವಡೆಯಲ್ಲಿರುವ ಜಾಕಬ್ಸನ್ ಅನ್ನೋ ಒಂದು ಕುಳಿ ಇದೆ ನೋಡಿ, ಕಾಣ್ತಾ ಇದೆ ನೋಡಿ. ಈ ಕುಳಿ ನಾಲಿಗೆ ತುದಿಯನ್ನು ಅದಕ್ಕೆ ತಾಗಿಸಿ ಅಂಟಿಸಿ ಆ ಕಣಗಳು ತಕ್ಷಣಕ್ಕೆ ಮೆದುಳಿಗೆ ಹೋಗಿ ಮೆದುಳಲ್ಲಿ ತಕ್ಷಣ ವಿಶ್ಲೇಷಣೆ ಆಗುತ್ತೆ. ಎದುರುಗಡೆ ಏನಿದೆ, ಆಹಾರ ಇದೆಯಾ, ಶತ್ರು ಇದೆಯಾ, ಸಂಗಾತಿ ಇದೆಯಾ, ವಾತಾವರಣ ಹೇಗಿದೆ, ಎಲ್ಲವನ್ನು ತಿಳಿದುಕೊಳ್ಳೋದು ಈ ಅಂಗ, ಜಾಕಬ್ಸನ್ ಅಂಗ ಅಂತ ಕರೀತಾರೆ. ಹಾವು ಪೊರೆ ಕಳಚುವುದನ್ನು ನೋಡಿದ್ದೀರಾ? ಹೆಬ್ಬಾವು ಪೊರೆ ಕಳೀತಾ ಇದೆ. ಸಣ್ಣ ಮರಿಗಳು, ಹಾವುಗಳು ಹುಟ್ಟಿ ಸಾಯುವವರಿಗೆ ಬೆಳೀತಾ ಇರುವಂಥ ಹಾವುಗಳು ನಿರಂತರ ಬೆಳೀತಾ ಇರ್ತವೆ. ಹಾಗಾಗಿ ಸಣ್ಣ ಮರಿಗಳು 8-10 ಬಾರಿ ವರ್ಷದಲ್ಲಿ ಪೊರೆ ಕಳೀತವೆ. ದೊಡ್ಡ ಹಾವುಗಳು 4-5 ಬಾರಿ ಪೊರೆ ಕಳೀತವೆ. ಪೊರೆ ಕಳಚುವುದರ ಅರ್ಥ 2-3 ಕಾರಣ ಇದೆ. ಒಂದು, ಬೆಳೀತಾ ಇರುವಾಗೆ ಚರ್ಮದ ಮೇಲಿನ ಪೊರೆ ಚಿಕ್ಕದಾಗುತ್ತೆ, ಅದನ್ನು ಕಳಚ್ಕೊಳ್ತವೆ. ಅಥವಾ ಶತ್ರು ಜೀವಿಗಳ ಜೊತೆ, ಆಹಾರದ ಜೀವಿಗಳ ಜೊತೆ ಹೋರಾಡಿದಾಗ ಚರ್ಮದ ಮೇಲಿನ ಪೊರೆಗೆ ಹಾನಿಯಾದರೂ ಪೊರೆಯನ್ನು ಕಳಚ್ಕೊಳ್ತವೆ. ಹೊರಗಿನ ವಾತಾವರಣದ ಉಷ್ಣಾಂಶ ತೇವಾಂಶ ಏರುಪೇರಾದರೂ ಪೊರೆಯನ್ನು ಕಳಚ್ಕೊಳ್ತವೆ. ಪೊರೆ ಕಳಚ್ಕೊಳ್ಳೋ ಸಂದರ್ಭ 8-10 ದಿನ ಒಂದು ಬಿಲದೊಳಗೆ ತಟಸ್ಥವಾಗಿ ಕೂತ್ಕೊಳ್ತವೆ, ಕಣ್ಣು ಕಾಣೋದಿಲ್ಲ, ನಾಲಿಗೆಗೆ ವಾಸನೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಪೊರೆ ಕಳಚುವವರೆಗೆ ತಟಸ್ಥವಾಗಿರ್ತವೆ. ಎಲ್ಲಾದರೂ ನಿಮ್ಮ ವಟಾರದಲ್ಲಿ ಆ ಥರ ಕಂಡ್ರೆ, ಹಾವಿನ ಕಣ್ಣು ನೀಲಿಯಾಗಿದ್ದರೆ ಅದು ಪೊರೆ ಕಳಚಲಿಕ್ಕೆ ತಯಾರಾಗಿದೆ ಅಂತ ಲೆಕ್ಕ. ನೆಕ್ಸ್ಟ್ ಸರ್, ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಹಾವುಗಳು ನಿದ್ದೆ ಮಾಡ್ತಾವಾ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಇದು ನಾಗರಾವು ನಿದ್ದೆ ಮಾಡಿದೆ. ಹಾವುಗಳು ನಮ್ಮ ಥರನೇ ನಿದ್ದೆ ಮಾಡ್ತವೆ. ರಾತ್ರಿ ಸಂಚಾರ ಮಾಡುವಂಥ ಹಾವುಗಳು, ಉದಾಹರಣೆಗೆ ಹೆಬ್ಬಾವು, ಕನ್ನಡಿ ಹಾವು, ಕಡಂಬಳ ಹಾವುಗಳು ಹಗಲಲ್ಲಿ ನಿದ್ದೆ ಮಾಡ್ತವೆ. ಕೇರೆ ಹಾವುಗಳು ಅಥವಾ ಈ ಥರ ಹಾವುಗಳು ರಾತ್ರಿ ನಿದ್ದೆ ಮಾಡ್ತವೆ. ಇದು ನೋಡಿ, ಸಣ್ಣ ಪೆಟ್ಟಾಗಿತ್ತು, ಅದಕ್ಕೆ ಔಷಧಿ ಇದು ಮಾಡಿದ್ದೇನೆ. ನಾನು ಹತ್ತಿರ ಬಂದು ವಿಡಿಯೋ ಮಾಡೋದು ಅದಕ್ಕೆ ಗೊತ್ತೇ ಇಲ್ಲ, ಆರಾಮ ನಿದ್ರೆ ಮಾಡಿದೆ ನೋಡಿ. ನಿದ್ರೆ ಮಾಡುವಾಗ ನಮ್ಮ ಥರನೇ ಆರಾಮದ ನಿದ್ರೆ. ಈಗ ಒಂದು ಪ್ರಥಮ ಚಿಕಿತ್ಸೆ ನಾವು ಏನು ಅಂತ ನೋಡೋಣ. ಹಾವು ಕಚ್ಚಿದರೆ ಏನು ಮಾಡಬೇಕು ಗೊತ್ತಿದೆಯಾ ನಿಮಗೆ? ಶಾಲೆಯಲ್ಲಿ ಹೇಳಿಕೊಟ್ಟಿದ್ದಾರಾ? ಹಾವು ಕಚ್ಚಿದರೆ ಏನು ಮಾಡಬೇಕು ಅಂತೇಳಿ? ಏನು? ಹಾವು ಕಚ್ಚಿದರೆ ಮೊದಲು ಏನು ಮಾಡಬೇಕು? ಜೋರಾಗಿ ಬೊಬ್ಬೆ ಹೊಡಿಬೇಕಾ? ಮತ್ತೆ ಕಟ್ಟಬೇಕಾ? ಏನು? ಓಕೆ, ಇವತ್ತು ಒಂದು ಈಗ ಹೊಸ ಪ್ರಥಮ ಚಿಕಿತ್ಸೆ ಏನು ಹೇಳುತ್ತೆ ಅನ್ನೋದು ನೋಡೋಣ. ಹಿಂದೆ ನಮ್ಮ ಪಾಠದಲ್ಲಿತ್ತು, ಹಾವು ಕಚ್ಚಿದ ತಕ್ಷಣ ಬಿಗಿಯಾಗಿ ಕಾಲಿಗೆ ಕಚ್ಚಿದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಿಂದೆ ಪ್ರಥಮ ಚಿಕಿತ್ಸೆ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳ್ತೇನೆ ನಿಮ್ಮ ಜೊತೆ, ಮತ್ತು ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹಾವು ಕಚ್ಚಿದ ಕೂಡಲೇ ನಾವು ಮೊದಲು ಏನು ಮಾಡಬೇಕು? ನೀವೆಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಗದ್ದೆಯಲ್ಲಿ ಓಡಾಡ್ತಾ ಇರ್ತೀರಿ, ಮನೆಯ ಆಸುಪಾಸು ಓಡಾಡ್ತಾ ಇರ್ತೀರಿ, ಅಕಸ್ಮಾತ್ತಾಗಿ ಏನು ಮಾಡ್ತೀರಿ? ಗೊತ್ತಿಲ್ಲದೆ ಹಾವನ್ನು ಮೆಟ್ತೀರಿ. ನಾನು ಆಗಲೇ ಹೇಳಿದಾಗೆ ತಕ್ಷಣ ಹಾವು ಏನು ಮಾಡುತ್ತೆ? ನೋವಲ್ಲಿ ನಿಮ್ಮ ಪಾದಕ್ಕೆ ಕಚ್ಚಬಹುದು, ಅಥವಾ ಸ್ವಲ್ಪ ಮೇಲೆ ಮೀನಖಂಡಕ್ಕೆ ಕಚ್ಚಬಹುದು. ಕಚ್ಚಿದ ತಕ್ಷಣ ಏನೂ ಮಾಡಬೇಡಿ, ತಾಳ್ಮೆಯಿಂದ ಇರಿ.
ಹಾವು ಕಚ್ಚಿದ ಕೂಡಲೇ ಒಮ್ಮೆಲೆ ಭಯ ಬಂದುಬಿಡ್ತದೆ. ಹಾವು ಅಂದರೆ ಸಾವು ಅನ್ನೋದು ಮೊದಲೇ ನಮ್ಮೊಳಗೆ ಫೀಡ್ ಆಗಿರೋದ್ರಿಂದ ನಮಗೆ ತಕ್ಷಣ ಜೀವ ಭಯ ಬಂದುಬಿಡುತ್ತೆ. ಉದಾಹರಣೆಗೆ ನನಗೆ 13 ಬಾರಿ ವಿಷದ ಹಾವುಗಳು ಕಚ್ಚಿವೆ, 11 ಬಾರಿ ನಾಗರ ಹಾವು ಕಚ್ಚಿದೆ, 1 ಬಾರಿ ಕಡಂಬಳ ಕಚ್ಚಿದೆ, ಇನ್ನೊಂದು ಬಾರಿ ಕಾಳಿಂಗ ಸರ್ಪದ ಒಂದು ಹಲ್ಲು ಸ್ಕ್ರ್ಯಾಚ್ ಆಗಿದೆ. ಈ 13 ಬಾರಿ ಕೂಡ ಹಾವು ಕಚ್ಚಿದ ಕೂಡಲೇ ನಾನು ನನ್ನ ವಾಹನವನ್ನೇ ಚಾಲು ಮಾಡಿ ಡ್ರೈವಿಂಗ್ ಮಾಡಿಕೊಂಡು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಿ ಹುಷಾರಾಗಿ ಬರ್ತಾ ಇದ್ದೇನೆ. ಇದರ ಅರ್ಥ ಏನು? ಹಾವು ಕಚ್ಚಿದ ವ್ಯಕ್ತಿಗಳು ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಸಾಯೋದೇ ಇಲ್ಲ. ಯಾರು ಸಾಯ್ತಾರೆ? ಹಾವು ಕಚ್ಚಿದ ನಂತರ ತುಂಬ ಸಾವುಗಳು ಸಂಭವಿಸ್ತವಲ್ಲ, ಅದು ಯಾಕೆ ಅಂತ ನೋಡೋಣ. ಹಾವು ಕಚ್ಚಿತು ತಕ್ಷಣ ಸಾಧ್ಯ ಆದರೆ ಹಾವನ್ನು ನೋಡಿ, ಮೊಬೈಲ್ ಇದ್ದರೆ ಒಂದು ತಕ್ಷಣ ಅಲ್ಲೇ ಹಾವಿದ್ದರೆ ಒಂದು ಫೋಟೋ ತೆಗೆದುಕೊಳ್ಳಿ. ಹಾವು ಓಡಿ ಹೋಯ್ತಂತೇಳಿ ಮೊಬೈಲ್ ಇಟ್ಕೊಂಡು ಅದರ ಬೆನ್ನ ಹಿಂದೆ ಓಡಬೇಡಿ ಅಲ್ವಾ. ಯಾಕೆ ಓಡಬಾರ್ದಂದ್ರೆ, ನೀವು ಆ ಕ್ಷಣದಲ್ಲಿ ಹಾವು ಕಚ್ಚಿದಾಗ ಮೊಬೈಲ್ ಇಟ್ಕೊಂಡು ಹಾವನ್ನು ಹುಡುಕೋದು ಅಥವಾ ಅದನ್ನು ಬಡಿದು ಸಾಯಿಸಲಿಕ್ಕೆ ಓಡಾಡಿದಾಗ ರಕ್ತ ಪರಿಚಲನೆ, ಭಯ ಮತ್ತು ಉದ್ವೇಗದಿಂದ ರಕ್ತ ಪರಿಚಲನೆ ವೇಗ ಆಗ್ತದೆ. ಅವಾಗೇನಾಗುತ್ತೆ, ಕಚ್ಚಿದ ಭಾಗದ ವಿಷ ಮೆಲ್ಲ ಮೆಲ್ಲನೆ ಬೇಗನೆ ನಿಮ್ಮ ಶರೀರದ ಅವಯವಗಳಿಗೆ ಫಿಕ್ಸ್ ಆಗ್ಬೋದು. ಅದಕ್ಕೆ ಏನೂ ಮಾಡಬೇಡಿ, ಫೋಟೋ ಇದ್ದರೆ ತೆಗಿರಿ. ಎಲ್ಲೋ ಗದ್ದೆಯಲ್ಲಿ ಕಚ್ಚಿತ್ತು ನಿಮಗೆ, ಮನೆಗೆ ನಡ್ಕೊಂಡು ಬರಬೇಕು, ಫೋನ್ ಇದ್ದರೆ ಕೈಯಲ್ಲಿ, ಮನೆಯವರಿಗೆ ಹೇಳಿ ನನಗಿಲ್ಲಿ ಹಾವು ಕಚ್ಚಿದೆ ತಕ್ಷಣ ಬನ್ನಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಮನೆಯವರು ಬಂದರೆ ಅವರು ನಿಮ್ಮನ್ನು ಎತ್ಕೊಂಡು ಹೋಗಲಿ ಮನೆಗೆ. ಇಲ್ಲ ಯಾರೂ ಇಲ್ಲ, ಫೋನು ಇಲ್ಲ, ಏನು ಮಾಡ್ತೀರಾ? ಹಾವು ಕಚ್ಚಿತ್ತು, ನನಗೂ ಹಾಗೆ ತುಂಬ ಸಲ ಕಚ್ಚಿದೆ, ಯಾರನ್ನು ಕರೆಯುವ ಹಾಗಿಲ್ಲ, ನಾನೇನು ಮಾಡ್ತೇನೆ, ಸುಮ್ಮನೆ ನಡ್ಕೊಂಡು ಬರೋದು. ಮನೆಯ ತನಕ ನೀವು ನಡ್ಕೊಂಡು ಬರ್ತೀರಾ, ಬಂದು ಮನೆಯಲ್ಲಿ ಹೇಳಿ ಹಾವು ಕಚ್ಚಿದೆ ಅಂತೇಳಿ. ತಕ್ಷಣ ಮನೆಯವರು ಏನು ಮಾಡಬೇಕಂದ್ರೆ, ನಿಮ್ಮಲ್ಲಿ ಆಟೋ ಇದ್ದರೆ, ಬೈಕ್ ಇದ್ದರೆ, ಆ್ಯಂಬುಲೆನ್ಸ್ ಬರೋದು ನಿಮ್ಗೆ ಅರ್ಧ 1 ಗಂಟೆ ತಡ ಆಗ್ಬೋದು. ಕಾನೂನಿನ ಪ್ರಕಾರ ನೀವು ಆ್ಯಂಬುಲೆನ್ಸ್ ಕರಿಬೇಕು ಅಂತ ಉಂಟು, ಸಮಯ ವ್ಯರ್ಥ. ನಿಮ್ಮಲ್ಲಿ ವಾಹನ ಎಲ್ಲರ ಮನೆಯಲ್ಲಿ ಸ್ಕೂಟರ್ ಇದ್ದೇ ಇರ್ತದೆ. ಬಂದ್ರಿ, ಒಬ್ಬರು ಸ್ಕೂಟ್ರನ್ನು ಓಡಿಸ್ಬೇಕು, ಹಾವು ಕಚ್ಚಿದವರು ಅವರ ಹಿಂದೆ ಕೂತ್ಕೊಳ್ಳೋದು, ಇನ್ನೊಬ್ಬರು ಅವರ ಹಿಂದೆ ಕೂತ್ಕೊಳ್ಳೋದು, ಟ್ರಿಬಲ್ ರೈಡ್. ಕಾನೂನು ಪ್ರಕಾರ ತಪ್ಪು, ಆದರೆ ಪೊಲೀಸ್ನವರಿಗೆ ಹೇಳಿದರೆ, ನಿಮಗೆ ಯಾರಾದ್ರು ನಿಲ್ಲಿಸಿದರೆ ಟ್ರಿಬಲ್ ರೈಡಲ್ಲಿ ಹೋಗೋದು ತಪ್ಪು ಅಂತೇಳಿ ಅವ್ರಿಗೆ ಹೇಳಿದರೆ ಬಿಡ್ತಾರೆ. ಹಿಂದುಗಡೆ ಯಾಕೆ ಕೂತ್ಕೊಳ್ಳೋದು ಇನ್ನೊಬ್ಬರು? ಅವ್ರು ಆಚೆ ಈಚೆ ಬೀಳದೆ ಭಯಪಡದೆ ಇರಲಿ ಅಂತೇಳಿ. ಹಾಗೆ ಸ್ಕೂಟರ್ ಸ್ಟಾರ್ಟ್ ಮಾಡಿ ಸಮೀಪದ ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ. ಆ ಆಸ್ಪತ್ರೆಯಲ್ಲಿ, ಭಾರತದ ಎಲ್ಲ ಅಲೋಪತಿ ಆಸ್ಪತ್ರೆಗಳಲ್ಲಿ ನಾಗರ ಹಾವು, ಕನ್ನಡಿ ಹಾವು, ಕಡಂಬಳ, ಇನ್ನೊಂದು ಸಾಸ್ಕೇಲ್ಡ್ ವೈಪರ್, ಈ 4 ವಿಷದ ಹಾವುಗಳು ಕಚ್ಚಿದ್ರೂ ಕೂಡ ಈ 4 ವಿಷದ ಹಾವುಗಳ ವಿಷಕ್ಕೆ ಪ್ರತಿ ವಿಷ ತಯಾರಿದೆ, ಆ್ಯಂಟಿವೆನಮ್ ತಯಾರಿದೆ. ಭಯನೇ ಇಲ್ಲ. ನೀವು ಆಸ್ಪತ್ರೆಗೆ ಹೋಗೋದು ಮಾತ್ರ ನಿಮಗೊಂದು ಸಮಯ. ಆಸ್ಪತ್ರೆಗೆ ಹೋಗಿ ಬೆಡ್ಡಲ್ಲಿ ಮಲ್ಕೊಂಡು ಕೂಡಲೇ ಡಾಕ್ಟರ್ಸ್ ಸಿಸ್ಟರ್ಸ್ ಎಲ್ಲ ನೋಡ್ಕೊಳ್ತಾರೆ. ನಿಮಗೆ ಹಾವಿನ ಪರಿಚಯ ಇಲ್ಲ ಅಂತ ತಿಳ್ಕೊಳ್ಳಿ, ಹಾವು ಕಚ್ಚಿತು, ಯಾವ ಹಾವು ಗೊತ್ತಿಲ್ಲ ಅಂತ ಹೇಳ್ತೀರಿ, ಫೋಟೋ ಇದೆಯಾ ಅಂತ ಡಾಕ್ಟರ್ಸ್ ಕೇಳ್ತಾರೆ, ಇಲ್ಲ ಅಂತ ಹೇಳಿಬಿಡಿ. ಅವ್ರು ರಕ್ತ ಪರೀಕ್ಷೆ ಮಾಡ್ತಾರೆ. ನಿಮ್ಮ ಹತ್ರ ಫೋಟೋ ಇರಲಿ ಇಲ್ಲದೆ ಇರಲಿ, ತಕ್ಷಣ ರಕ್ತ ತೆಗಿತಾರೆ, CT-BT ನೋಡ್ತಾರೆ. ರಕ್ತದಲ್ಲಿ ವಿಷದಾಂಶ ಇದೆ ಅಂತ ಗೊತ್ತಾದ ಕೂಡಲೇ ಆ್ಯಂಟಿವೆನಮ್ ಔಷಧಿ ಹಾಕ್ತಾರೆ. 24 ಗಂಟೆನೋ, 48 ಗಂಟೆನೋ, 72 ಗಂಟೆನೋ, 3 ದಿನದಲ್ಲಿ ನೀವು ಡಿಸ್ಚಾರ್ಜ್ ಆಗಿ ಬರ್ತೀರಿ. ಇದು ಪ್ರಥಮ ಚಿಕಿತ್ಸೆ. ಆದರೆ ಆದಷ್ಟು ಹಾವು ಕಚ್ಚಿದ ಭಾಗ ಇದೆಯಲ್ಲ, ಕಾಲಿಗೆ ಕಚ್ಚಿತು, ಈ ಕಾಲನ್ನು ಯಾವ ರೀತಿ ನೀವು ಇದು ಮಾಡಬೇಕಂದ್ರೆ, ಹಾವು ಕಚ್ಚಿದ ವ್ಯಕ್ತಿಯನ್ನು ಓಡಾಡಲಿಕ್ಕೆ ಬಿಡಬಾರ್ದು. ಆ ಕಾಲನ್ನು ಎಲುಬು ಮುರಿದ್ರೆ ಯಾವ ರೀತಿ ಕೊಂಡು ಹೋಗ್ತೀವಿ? ಯಾರದಾದರೂ ಕೈ ಕಾಲು ಎಲುಬು ಮುರಿದದ್ದಿದೆಯಾ ನಿಮ್ಮಲ್ಲಿ? ಇದೆ. ಆ ಜಾಗ ಎಷ್ಟು ನೋವಿರ್ತದಲ್ಲ, ಆ ಎಲುಬು ಮುರಿದ್ರೆ ಆ ಪಾರ್ಟನ್ನು ಅಲ್ಲಾಡಿಸೋದೇ ಇಲ್ಲ ನಾವು, ಚೂರು ಅಲ್ಲಾಡಿಸಿಲ್ಲ. ನನ್ನ ಕೈ ಇಲ್ಲಿ ಆಕ್ಸಿಡೆಂಟ್ ಆಗಿ ಎಲುಬು ಮುರಿದಿತ್ತು, ಸುಮ್ಮನೆ ಹೀಗೆ ತಟಸ್ಥ, ಎಲ್ಲ ಪಾರ್ಟ್ಗಳು ಅಲ್ಲಾಡ್ತವೆ, ಇದು ಅಲ್ಲಾಡೋದಿಲ್ಲ. ಹಾಗೆ ಹಾವು ಕಚ್ಚಿದ ಭಾಗವನ್ನು ಚೂರು ಅಲ್ಲಾಡಿಸದೆ ಆಸ್ಪತ್ರೆಗೆ ಹೋಗುವುದು, ಇಷ್ಟೇ ಮಾಡುವಂಥದ್ದು. ಮತ್ತೇನೂ ಮಾಡಬೇಡಿ. ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ, ಇಲ್ಲಿ ಒಬ್ಬರು ನಾಟಿ ಪಂಡಿತರಿದ್ದಾರೆ, ಒಳ್ಳೆ ಔಷಧಿ ಕೊಡ್ತಾರೆ, ಅಲ್ಲಿಗೆ ಹೋಗೋದು, ಅಥವಾ ತಂತ್ರ ಚಿಕಿತ್ಸೆಗೆ ಇದು ಮಾಡೋದು, ಅಥವಾ ಗಾಯವನ್ನು, ಹಾವು ಕಚ್ಚಿದ ಗಾಯವನ್ನು ಬ್ಲೇಡಲ್ಲಿ, ಕತ್ತಿಯಲ್ಲಿ ಗಾಯ ಮಾಡಿ ರಕ್ತ ಸೋರ್ಲಿಕ್ಕೆ ಬಿಡುವಂಥ ಯಾವ ತಪ್ಪು ಆಚರಣೆಗಳನ್ನು ಮಾಡಲಿಕ್ಕಿಲ್ಲ. ಇದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಭಾಳಷ್ಟು ಅಧ್ಯಯನ ಆದ ನಂತರ ಬಿಗಿಯಾಗಿ ಕಟ್ಟುವಂಥ ಒಂದು ಕ್ರಮ ನಮ್ಮಲ್ಲಿತ್ತಲ್ಲ, ಸರ್ಕಾರದ ನಿಯಮದಲ್ಲೇ ಮೊದಲು ಇತ್ತು, ಬಿಗಿಯಾಗಿ ಕಟ್ಟಿ ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ. ಇದು ಕೂಡ ಅಧ್ಯಯನ ಆಯಿತು. ಈ ಅಧ್ಯಯನದಲ್ಲಿ ಏನು ತಿಳಿಯುತ್ತಂದರೆ, ಹಾವು ಕಚ್ಚಿದ ನಂತರ ನೀವು ಬಿಗಿಯಾಗಿ 2-3 ಕಟ್ಟುಗಳನ್ನು ಕಟ್ಟಿ ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ರಕ್ತ ಪರಿಚಲನೆ ಸಂಪೂರ್ಣ ಸ್ಥಗಿತ ಆಗಿ
ಕಚ್ಚಿದ ಭಾಗದಲ್ಲಿ ವಿಷ ಶೇಖರಣೆಗೊಂಡು ಆ ಭಾಗವನ್ನೇ ಕತ್ತರಿಸಿ ತೆಗೆದಂಥ 100 ಘಟನೆಗಳು ನಡೆದವು. ಅದು ಅಧ್ಯಯನ ಆದ ನಂತರ ಇದೀಗ ಸರಳ ಹೇಳಿದ್ದು. ನಾನು ಇತ್ತೀಚೆಗೆ ಒಂದು 2-3 ಜನಕ್ಕೆ ಹಾವು ಕಚ್ಚಿತ್ತು. ನಾನು ಇದೇ ರೀತಿ ಮಾಡಿ ಕಳಿಸಿದ್ದೇನೆ. ಆರಾಮ ಆಸ್ಪತ್ರೆ ಹೋಗಿದ್ದಾರೆ, ಬಂದಿದ್ದಾರೆ. ಇದು ನಿಮಗೆ ಹಾವು ಕಚ್ಚಬೇಕಂತಲ್ಲ, ನಿಮ್ಮ ವಟಾರದಲ್ಲಿ ಯಾರಿಗಾದರೂ ಕಚ್ಚಿದ್ರೂ ಈ ಮಾಹಿತಿಯನ್ನು ನೀವು ಶೇರ್ ಮಾಡಬೇಕು. ಉದಾಹರಣೆಗೆ ನಮ್ಮ ಇಲ್ಲಿ ಎಸ್ಕೊತ್ತೂರು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ, 7ನೇ ಕ್ಲಾಸ್ ಮಕ್ಕಳಿಗೆ ಕಾರ್ಯಕ್ರಮ ಮಾಡಿದ್ದೆ. 2ನೇ ವಾರದಲ್ಲಿ ಅವರ ವಟಾರದಲ್ಲಿ ಒಬ್ಬರಿಗೆ ಹಾವು ಕಚ್ಚಿತ್ತು. ಇಬ್ಬರು ಅಣ್ಣ ತಂಗಿ 7ನೇ ಕ್ಲಾಸ್ನವರು, ಅವರು ಇಬ್ಬರು ಕೂಡ ನಾನು ಹೇಳಿದಂಥ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಪಕ್ಕದ ಮನೆಯವರಿಗೆ ಹಾವು ಕಚ್ಚಿದ್ದು, ಅವ್ರಿಗೇನು ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತೇಳಿ. ಅವ್ರು ನಾನು ಹೇಳಿದ ಪ್ರಕಾರ ಮಾಡಿ ನನಗೆ ಕಾಲ್ ಮಾಡಿದ್ದಾರೆ, ಅವರು ಹುಷಾರಾಗಿದ್ದಾರೆ. ನಮಗೆ ಕಚ್ಚಬೇಕಂತಿಲ್ಲ, ಬೇರೆಯವ್ರಿಗೆ ಕಚ್ಚಿದ್ರು ಈ ಪ್ರಥಮ ಚಿಕಿತ್ಸೆಯನ್ನು ಹೇಳೋದು, ಆಸ್ಪತ್ರೆಗೆ ಕಳಿಸ್ಬಿಡೋದು. ಸಮೀಪದ ಎಲೋಪತಿ ಆಸ್ಪತ್ರೆ ಅಂದರೆ ಗೊತ್ತಾಯ್ತಲ್ವಾ, ಇಂಜೆಕ್ಷನ್ ಕೊಡುವಂಥ ಆಸ್ಪತ್ರೆ, ಸರಿನಾ? ಇದಿಷ್ಟು ಪ್ರಥಮ ಚಿಕಿತ್ಸೆ. ಏನಾದರೂ ಪ್ರಶ್ನೆ ಇದೆಯಾ ಪ್ರಥಮ ಚಿಕಿತ್ಸೆಯಲ್ಲಿ? ಇದೆಯಾ? ನನಗೆ ಪಕ್ಕ ನೆನಪು ಬರ್ತಾ ಇಲ್ಲ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಉತ್ತರ ಬರ್ತದೆ. ಪ್ರಶ್ನೆ ನೀವು ಎಲ್ಲಿ ತನಕ ಕೇಳೋದಿಲ್ವೋ ಅಲ್ಲಿ ತನಕ ಆ ಪ್ರಶ್ನೆಯಾಗೇ ಉಳಿಯುತ್ತೆ, ನಮ್ಮಲ್ಲಿ ಅಜ್ಞಾನ ಇದ್ದೇ ಇರ್ತದೆ. ಪ್ರಥಮ ಚಿಕಿತ್ಸೆ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ ದೊಡ್ಡವರಲ್ಲಿ? ಪ್ರಶ್ನೆ ಇಲ್ವಾ? ಇಲ್ಲಿ ಬನ್ನಿ. ಯಾಕೆ ಓ ಅಂತೇಳಿದ್ರಿ? ಅವನು ಅಕ್ಕಿ ಮೂಟೆ ಹೊತ್ಕೊಂಡು ಬರ್ತಾ ಇದ್ದಾನಾ? ನಿದ್ದೆ ಮಾಡ್ಲಿಕ್ಕಿಲ್ಲ. ಹಾಂ, ನೋಡಿ ಎಷ್ಟು ಒಳ್ಳೆ ಪ್ರಶ್ನೆ. ಕೇಳಿ, ಇನ್ನೊಮ್ಮೆ ಕೇಳು. ಹಾವು ಕಚ್ಚಿದ್ರೆ ರಾತ್ರಿ ನಿದ್ದೆ ಮಾಡ್ಲಿಕ್ಕಿಲ್ಲ ಅಂತ. ಹಾಂ, ಹಾವು ಕಚ್ಚಿದರೆ ರಾತ್ರಿ ನಿದ್ದೆ ಮಾಡಬಾರ್ದಂತೆ, ಹೌದಾ ಅಂತ ಅವನ ಪ್ರಶ್ನೆ ಅಲ್ವಾ? ನಿಮ್ಮಲ್ಲೆಲ್ಲ ನಂಬಿಕೆ ಇರ್ಬೋದಲ್ಲ. ಹಾವು ಕಚ್ಚಿದರೆ ಯಾರಾದರೂ ರಾತ್ರಿ ನಿದ್ರೆ ಬರುತ್ತಾ? ಮೊದಲನೇ ಪ್ರಶ್ನೆ, ನಿದ್ರೆ ಬರುತ್ತಾ? ನಿದ್ರೆ ಬರೋದಿಲ್ಲ. ನಿದ್ರೆ ಯಾಕೆ ಮಾಡಬಾರ್ದು ಅಂದರೆ, ಹಿಂದಿನ ಕಾಲದಲ್ಲಿ ಪಂಡಿತರ ಹತ್ರ, ನಾವು ನಾಟಿ ಪಂಡಿತರ ಹತ್ರ ಆಯುರ್ವೇದ ಔಷಧಿ ತೆಗೆದುಕೊಳ್ಳಿಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ವಿಷದ ಪರಿಣಾಮ ಯಾವ ರೀತಿ ಆಗಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮನ್ನು ರಾತ್ರಿ ನಿದ್ರೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನೀವು ನಿದ್ರೆ ಮಾಡಿದರೆ ಕೋಮಕ್ಕೆ ಹೋಗ್ತಿರೋ ಅಥವಾ ಯಾವ ಮಟ್ಟದಲ್ಲಿ ವಿಷ ಪರಿಣಾಮ ಬೀರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿದ್ದೆ ಮಾಡಬಾರ್ದು. ಒಂದು ವೇಳೆ ನಿದ್ದೆ ಮಾಡಿದರೆ ಕೆಲವೊಮ್ಮೆ ಹಾಗೆ ನಿದ್ದೆ ಮಾಡ್ತಾ ಮಾಡ್ತಾ ಕೋಮಕ್ಕೆ ಹೋಗಿಬಿಡ್ತಾರೆ. ನಾನು ಕೋಮಕ್ಕೆ ಹೋಗಿದ್ದೇನೆ, 3.5 ದಿನ ಕೋಮಾದಲ್ಲಿದ್ದೆ ಹಾವು ಕಚ್ಚಿ. ಅದಕ್ಕೆ ನಿದ್ದೆ ಮಾಡಬಾರ್ದು ಅಂತ ಹೇಳೋದು, ಬೇರೇನು ರೀಸನ್ ಅಲ್ಲ. ನೀವು ಎಲೋಪತಿ ಆಸ್ಪತ್ರೆಗೂ ಹೋದರೂ ಕೂಡ ವಿಷದ ಪರಿಣಾಮದಿಂದ ಮತ್ತು ಆ್ಯಂಟಿವೆನಮ್ ಕೊಡ್ತಾ ನಿಮ್ಗೊಂದು ರೀತಿ ಮಂಪರು ಬರ್ಬೋದು. ಅವಾಗ ಹೇಳ್ತಾರೆ ನಿದ್ದೆ ಮಾಡಬೇಡಿ, ನಿದ್ದೆ ಬಂದರೆ ನಮ್ಗೆ ಹೇಳಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಯಾಕಂದರೆ ನಾವು ನಿದ್ದೆಯಿಂದ ಮತ್ತೆ ಕೋಮಕ್ಕೆ ಜಾರಿದರೆ ಕಷ್ಟ, ಮತ್ತೆ ಎಬ್ಬಿಸುವಂಥ ಸಮಸ್ಯೆ ಆಗ್ತದೆ. ಅದಕ್ಕೆ ನಮ್ಮನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕು ಅನ್ನೋದಷ್ಟೇ, ಬೇರೆ ಯಾವ ಕಾರಣಕ್ಕಲ್ಲ. ಬೇರೆ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ನಿಂಗೆ ಕಚ್ಚಿದೆಯಾ? ಅರಣ್ಯ ಕಚ್ಚಿದೆ. ಏನಾಯಿತು? ಔಷಧ ತಗೊಂಡ್ಯಾ? ಎಲ್ಲಿ ಕಚ್ಚಿದೆ? ಅರಣ್ಯಗೆ ಏನು ಮಾಡಿದ್ದೆ ನೀನು? ಅರಣ್ಯಗೆ ಏನು ಮಾಡಿದೆ? ಹಾವು ರಾಣಿ ಕಚ್ಚಿದೆ ಇವನಿಗೆ. ಹಾವು ರಾಜ ಕಚ್ಚಿಲ್ಲ ಅಲ್ಲ, ಹಾವು ರಾಣಿ ಕಚ್ಚಿದೆ. ಈ ಬೆರಳಿ ಕಚ್ಚಿದೆ. ಏನು ರಕ್ತ ಬಂದಿದೆಯಾ? ಸ್ವಲ್ಪ ರಕ್ತ ಬಂತು. ಏನು ಮಾಡಿದೆ? ಹಾಂ, ಜೋರಲ್ಲಿ ಕಚ್ಚಿದೆ. ಹಲ್ಲು ಚುಚ್ಚುತ್ತದೆ. ಏನು ಔಷಧಿ ಮಾಡಿದ್ದಿ? ನೀನು ನಾಟಿ ಪಂಡಿತರ ಹತ್ರ ಹೋದಿ, ಕಪ್ಪು ಕಲ್ಲಿಟ್ಟರು. ನೋಡಿ, ಹಾವು ರಾಣಿ ಅರಣ್ಯ ಅಂತ ಕರಿತೀವಿ ನಾವು. ಅದರಲ್ಲಿ ವಿಷ ಇಲ್ಲ, ಅದು ವಿಷಕಾರಿ ಅಲ್ಲ. ಅದಕ್ಕೆ ಈ ಔಷಧಿ ಎಲ್ಲ, ಹಾವಿನ ಔಷಧಿ ಬೇಕಾಗಿಲ್ಲ, ಬೇರೆ ಔಷಧಿ ಮಾಡ್ಬೋದು ಗಾಯ ತಾಗಿದ್ರೆ. ಆದರೆ ಇಲ್ಲಿ ನಾಟಿ ಔಷಧಿ ಹತ್ರ ಹೋಗಿದ್ದಾರೆ, ಅವರು ಕಲ್ಲಿಟ್ಟು ಬೇರೆ ಏನು ಔಷಧಿ ಕೊಟ್ಟಿದ್ದಾರೆ. ಹಾವು ರಾಣಿ ವಿಷಕಾರಿ ಅಲ್ಲ. ಏನು ಮಾಡಿದ್ದೀನಿ ನೀನು? ಅಂದರೆ ಅದರ ಬಾಯಿ ಕೈ ಹಾಕಿದ್ಯಾ ಅಥವಾ ಏನು ಹಿಡಿದ್ಯಾ? ಹಾಂ, ಮರದಲ್ಲಿ ಮಲಗಿತ್ತು, ಇವರು ನೇರ್ಲಿಕ್ಕೆ ಹೋದಂತೆ, ನೇತಾಡಲಿಕ್ಕೆ. ಅದಲ್ಲೇ ಕಚ್ಚಿತ್ತು. ಅದು ನೇತಾಡಿದ್ದು ಅದರ ಬೆನ್ನನ್ನು ಹಿಡ್ಕೊಂಡು ನೇತಾಡಿದನಂತೆ ಕಾಣ್ತದೆ. ಅದು ನೋವಲ್ಲಿ ಕಚ್ಚದೇ ಇರ್ತದಾ? ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಹಾಂ, ಬೇರೆ ಪ್ರಶ್ನೆ ಇದೆಯಾ? ಪ್ರಶ್ನೆ ಕೇಳಲಿಕ್ಕೆ ಒಬ್ಬನಿಗೆ ಮಾತ್ರ ಧೈರ್ಯ ಇರೋದಾ? ಹಿಂದೆಗಡೆ ಹುಡುಗಿಯರ ಹತ್ರ ತುಂಬ ಪ್ರಶ್ನೆ ಇದೆ ಅಮ್ಮ, ನೀವು ಕೇಳಬೇಕು. ಬರಲ್ಲ ಹಿಂದೆ ಸರ್? ಹಾಂ ಸರ್, ನೀವು ಇದು ಕೊಳಕಮಂಡಲ ಹಾವು ಬಗ್ಗೆ ಒಂದು ಸ್ವಲ್ಪ ಅವರಿಗೆ ಡೀಟೇಲ್ ಹೇಳ್ಬೋದಾ? ಹಾಂ, ಕೊಳಕಮಂಡಲದ ಬಗ್ಗೆ ಡೀಟೇಲ್. ಹೌದು, ಅಂದರೆ ಅದು ವಿಷ ಇರುವುದಿಲ್ಲ, ಅಂದರೆ ವಿಷ ಇರುವುದಿಲ್ಲ, ಅಂದರೆ ಆ ಪಾರ್ಟ್ ಕೊಳಿತದೆ. ಹಾಂ, ಕರೆಕ್ಟ್. ಅದರ ಬಗ್ಗೆ ಹೌದು, ಹೆಮೋಟಾಕ್ಸಿಕ್ ಅದು. ಈ ಕೊಳಕಮಂಡಲ ಅಂದರೆ ಕನ್ನಡಿ ಹಾವು, ಕಂದೋಡಿ ಅಂತ ಹೇಳ್ತೇವೆ, ಅದರ ವಿಷ ಹೆಮೋಟಾಕ್ಸಿಕ್ ಅಂತ ಕರಿತೀವಿ. ಅಂದರೆ ಆ ಹಾವಿನ ವಿಷ ನಮಗೆ, ಆ ಹಾವು ಕಚ್ಚಿದರೆ ಕಚ್ಚಿದ ಭಾಗದ ರಕ್ತ ಮತ್ತು ಮಾಂಸಖಂಡವನ್ನು ಕೊಳಿಸುವಂಥ, ಗ್ಯಾಂಗ್ರೀನ್ ಮಾಡುವಂಥ ಗುಣ ಇದೆ ಆ ವಿಷಕ್ಕೆ. ನಾವು ಏನು ಮಾಡ್ತೀವಿ, ರಾತ್ರಿ ವೇಳೆ ಈ ಕೊಳಕಮಂಡಲ ಕಚ್ಚಿದಾಗ ಹೆಚ್ಚಿನವರು ಆ ಇಡೀ ಕೈಕಾಲು ಕೊಳೆತ ಬರೋದು, ಕಿಡ್ನಿ ಸಮಸ್ಯೆ ಆಗುವುದಕ್ಕೆಲ್ಲ ಕಾರಣ ತಡವಾಗಿ ಚಿಕಿತ್ಸೆಗೆ ಒಳಪಡೋದು.
ಅಂದರೆ ರಾತ್ರಿ ವೇಳೆ ಕೊಳಕಮಂಡಲ ಕಚ್ಚುವುದು ಜಾಸ್ತಿಯಾಗಿ ನಾವು ಮೆಟ್ಟಿದಾಗ, ಮೆಟ್ಟಿದ ನಂತರ ನಾವು ಆಸುಪಾಸಿನ ನಾಟಿ ಪಂಡಿತರ ಹತ್ರ ಹೋಗುವವರಿದ್ದಾರೆ ಹೆಚ್ಚಿನವರು. ನಾಟಿ ಔಷಧಿಗೆ ಹೋದಾಗ ಅಲ್ಲಿ ಅವರ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕಚ್ಚಿದ ಭಾಗ ಖಾಲಿ ಕಚ್ಚಿದರೆ ಉದ್ದಕ್ಕುದ್ದ ನೀಲಿ ಬಣ್ಣಕ್ಕೆ ತಿರುಗಿ ಮಾಂಸಖಂಡಗಳೆಲ್ಲ ಕೊಳಿಲಿಕ್ಕೆ ಶುರುವಾಗ್ತವೆ ಮತ್ತು ಕಿಡ್ನಿಗೆ ತೊಂದರೆ ಆದ ನಂತರ ಬೆಳಿಗ್ಗೆ ನಾವು ಅಲೋಪತಿಗೆ ಅಡ್ಮಿಟ್ ಮಾಡೋದು. ರಸ್ತೆಲ್ ಸೋಪರ್ ಕಚ್ಚಿದರೆ ಆ ರೀತಿ ಅಪಾಯಗಳು, ಕೊಳೆತದ ಅಪಾಯಗಳು ಇರ್ತವೆ. ಅದು ಯಾವಾಗ ಅಂದರೆ ಹಾವು ಕಚ್ಚಿದ ತಕ್ಷಣ ನಾನು ಹೇಳಿದಂಥ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ತಕ್ಷಣ ಸಮೀಪದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಈ ಕೊಳೆತದ ಅಪಾಯ ಇರೋದಿಲ್ಲ. ಉದಾಹರಣೆಗೆ ನಾಗರಹಾವುಗಳು ಕಚ್ಚಿದ್ರೂ ಕೂಡ ಕೊಳೆಯುತ್ತೆ. ನನ್ನ ಬೆರಳು ನೋಡಿ, ಇದು ನಾಗರಹಾವು ಕಚ್ಚಿ ಕೊಳ್ತದ್ದು. ಈ ಕೈ ನೋಡಿ, ನಾಗರಹಾವು ಕಚ್ಚೆ ಕೊಳ್ತದ್ದು. ಕೊಳೆಯುವಂಥ ಗುಣ ನಾಗರಹಾವಿನ ವಿಷಯದಲ್ಲೂ ಇರ್ತದೆ. ತುಂಬ ತಡವಾಗಿ ಆಸ್ಪತ್ರೆಗೆ ಹೋಗೋದ್ರಿಂದ ಈ ಸಮಸ್ಯೆಗಳೆಲ್ಲ ಬರ್ತವೆ. ನಾನು ಹೇಳಿದ ಪ್ರಕಾರ ಹಾವು ಕಚ್ಚಿತು, ವಾಹನದಲ್ಲಿ ಕೂತ್ಕೊಂಡ್ರಿ, ಅರ್ಧ ಗಂಟೆಯೊಳಗೆ ಅಲೋಪತಿ ಆಸ್ಪತ್ರೆಗೆ ಹೋದ್ರಿ, ಸಮಸ್ಯೆನೇ ಇಲ್ಲ. ರಾತ್ರಿ ಕಚ್ಚಿತು, ಎಲ್ಲೋ ಪಂಡಿತರ ಹತ್ರ ಹೋಗೋದು, ಅಲ್ಲಿ ಚಿಕಿತ್ಸೆ ಮಾಡೋದು. ಕನ್ನಡಿ ಹಾವಿನಲ್ಲಿ ಸಾವು ತಡವಾಗಿ ಬರ್ಬೋದು, ಆದರೆ ಬೇರೆ ಅಪಾಯಗಳು ಬೇಗನೆ ಬರ್ಬೋದು. ನಾಗರಹಾವು ಮತ್ತು ಕಡಂಬಳದಲ್ಲಿ ಸಾವು ಬೇಗ ಬರ್ಬೋದು, ಸ್ವಲ್ಪ ಬೇಗನೆ ಆಸ್ಪತ್ರೆಗೆ ಹೋಗಬೇಕು. ಇವರು ಏನು ಮಾಡ್ತಾರೆ, ಈ ನಾಟಿ ಔಷಧಿಯಿಂದ ಸಾಕಷ್ಟು ಸಮಸ್ಯೆಗಳು, ಈ ಕೊಳೆತಗಳು, ಇದು ಅಧ್ಯಯನ ಆಗಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕ ಅಧ್ಯಯನ ಆಗಿದೆ. ಈ ಕೊಳೆತಗಳು ಬರೋದು, ಕಿಡ್ನಿ ಫೇಲ್ ಆಗೋದು, ಆ ಕಚ್ಚಿದ ಭಾಗವನ್ನು ಕತ್ತರಿಸಿ ತೆಗೆಯುವಂಥದ್ದೆಲ್ಲ ನಾಟಿ ಔಷಧಿಯನ್ನು ಮಂತ್ರತಂತ್ರಗಳ ಚಿಕಿತ್ಸೆಗೆ ಮೊರೆ ಹೋಗೋದ್ರಿಂದ ಆಗುವಂಥ ಘಟನೆಗಳು. ಸರಿಯಾದ ರೀತಿಯಲ್ಲಿ ನೀವು ಚಿಕಿತ್ಸೆಯನ್ನು ಮಾಡಿದರೆ ಅಪಾಯನೇ ಇಲ್ಲ. ಸರಿನಾ ಸರ್? ಪ್ರಶ್ನೆ, ಬೇರೆ ಪ್ರಶ್ನೆ ಇದೆಯಾ? ಏನು ಕಲ್ಲಿಡೋದು? ಹಾಂ ಹಾಂ, ಏನಂದರೆ ಸರ್, ಆಯುರ್ವೇದದಲ್ಲಿ ಗಾಯ, ಹಾವು ಕಚ್ಚಿದ ಭಾಗವನ್ನು ಆ ಪಂಡಿತರು ಸ್ವಲ್ಪ ದೊಡ್ಡದು ಮಾಡಿ ಗಾಯ ಮಾಡ್ತಾರೆ. ಅದಕ್ಕೆ ಅವರದ್ದೇ ಆದ ಕೆಲವು ಕಲ್ಲುಗಳನ್ನು ಇಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಆ ಕಲ್ಲುಗಳು, ಆ ಕಲ್ಲು ಇಟ್ಟ ಜಾಗದಲ್ಲಿರುವಂಥ ಮಾಮೂಲಾಗಿ ಆ ಕಲ್ಲಿಗೆ ಯಾವ ಶಕ್ತಿ ಇದೆ ಅಂದರೆ, ಕಲ್ಲನ್ನು ಬೇರೆ ಬೇರೆ ರೀತಿಯಿಂದ ತಯಾರು ಮಾಡ್ತಾರೆ, ಅದು ಮುಂದೆ ಕೇಳ್ತೇನೆ. ಇವ್ರ ಹತ್ರ ಇರುವ ಕಲ್ಲುಗಳು ಆ ಜಾಗದ ತೇವಾಂಶವನ್ನು ಹೀರಿಕೊಳ್ಳುವಂಥ ಗುಣ ಆ ಕಲ್ಲಿಗಿದೆ. ಉದಾಹರಣೆಗೆ ಬೋರ್ಡಲ್ಲಿ ಬರೆಯುವಂಥ ಚಾಕ್ ಇದೆಯಲ್ಲ, ಅದಕ್ಕೊಂದು 4-5 ಡ್ರಾಪ್ ನೀರು ಹಾಕಿದರೆ ಏನು ಮಾಡ್ತದೆ? ಅದು ಹೀರಿಕೊಳ್ತದೆ. ಆ ನೀರು, ಅದು ರಕ್ತನೇ ಹಾಕಿ, ಹಾಲೇ ಹಾಕಿ, ನೀರೇ ಹಾಕಿ ಹೀರಿಕೊಳ್ಳುವಂಥ ಗುಣ ಕಲ್ಲಿಗಿದೆ. ಈ ಗಾಯದಲ್ಲಿ ಹೀರಿಕೊಳ್ಳುವಂಥ ಒಂದು ಇದನ್ನು ಆ ಕಲ್ಲು ಇಟ್ಟ ಕೂಡಲೇ ಹೀರಿಕೊಳ್ಳುತ್ತೆ. ಅಂದರೆ ಯಾವ ರೀತಿ ಹೀರಿಕೊಳ್ಬೋದು? ನಾವೀಗ ಒಂದು ಪೈಪಿನಲ್ಲಿ ಒಂದು ಬಕೆಟಿಗೆ ನೀರು ಹಾಕಿ, ಪೈಪ್ ಹಾಕಿ, ಆ ಪೈಪಿನ ಮೂಲಕ ನೀರನ್ನು ಹೀರಿದರೆ ಯಾವ ರೀತಿ ಬರ್ಬೋದು? ಆ ಮಟ್ಟದಲ್ಲಿ ಸ್ವಲ್ಪ ಮಟ್ಟದ ಹೀರುವಿಕೆಯನ್ನು, ರಕ್ತವನ್ನು ಅದು ಇದೆಲ್ಲ ಹೀರ್ಬೋದು. ಬಿಟ್ಟರೆ ಶರೀರದ ಒಳಗೆ ಹೋಗಿ ಸೇರಿದಂಥ ವಿಷಕ್ಕೆ ಔಷಧಿ ಬೇಕೇ ಬೇಕು, ಬೇರೆ ಬೇರೆ ಔಷಧಿ ತಗೊಳ್ಳೇಬೇಕು. ಕಲ್ಲು ಪರಿಣಾಮಕಾರಿ ಚಿಕಿತ್ಸೆ ಅಲ್ಲ. ಹಾಂ ಹಾಂ ಹೌದು ಹೌದು, ಇಲ್ಲ ಸರ್, ಹಾಗಿಲ್ಲ. ನೀವು ಆ ಗಾಯ ಮಾಡಿ ಇಟ್ಟರೆ ಆ ಕಲ್ಲು ನನ್ನ ಹತ್ರ 2 ಕಲ್ಲಿದೆ, ಅದು ಅಂಟಿಕೊಳ್ಳುತ್ತೆ. ನನ್ನ ಹತ್ರ 2 ಕಲ್ಲು ಇದೆ, ಅದು ನಾನು ನೋಡಿದ್ದೇನೆ, ಅದು ಅಂಟಿಕೊಳ್ಳುತ್ತೆ ಗಾಯ ಆದರೆ. ಎಷ್ಟು ತನಕ, ಎಷ್ಟು ಹನಿ ಹೀರಿಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಹೀರಿಕೊಳ್ಳುತ್ತೆ, ಮತ್ತೆ ಬಿಡುತ್ತದೆ. ಮತ್ತೆ ಅವರು ಹಾಲಿಗೆ ಹಾಕ್ತಾರೆ, ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಅದು ವಿಷ ಅಂತ ಹೇಳ್ತಾರೆ. ಹಾಗಲ್ಲ, ಕಲ್ಲು ರಕ್ತವನ್ನು ನೀವು ಹಾಲಿಗೆ ಹಾಕಿದರೂ ನೀಲಿ ಬಣ್ಣ ಬರ್ತದೆ. ವಿಷ ಶರೀರದ ಒಳಗೆ ರಕ್ತನಾಳದ ಜೊತೆ ಬೆರೆತಂಥ ವಿಷವನ್ನು ಪೂರ್ಣ ಕಲ್ಲಿನಿಂದ ಎಳೆದು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಚಿಕಿತ್ಸೆಯಲ್ಲಿ ಸ್ವಲ್ಪ ಪರಿಣಾಮದ ಕೆಲಸ ಅದು ಮಾಡ್ಬೋದು, ಆದರೆ ಶರೀರದ ಒಳಗೆ ಹೋದಂಥ ಒಂದು ವಿಷಕ್ಕೆ ನಾವು ಆ್ಯಂಟಿವೆನಮ್ ತಗೊಳ್ಳೇಬೇಕು, ಅಥವಾ ಅವ್ರು ಕೊಡುವಂಥ ಆಯುರ್ವೇದ ಔಷಧಿ ಕೂಡ ಕೊಡ್ತಾರೆ, ಅದನ್ನು ತಗೊಳ್ಳೇಬೇಕು. ನಾನು ಯಾಕೆ ಆಯುರ್ವೇದ ಔಷಧಿ, ನಾಟಿ ಔಷಧಿ ಮೆನ್ಷನ್ ಮಾಡೋದಿಲ್ಲ ಅಂದರೆ, ಉದಾಹರಣೆಗೆ ನೀವು ಆಯುರ್ವೇದ ಪದ್ಧತಿಯಲ್ಲಿ ಡಾಕ್ಟರೇಟ್ ಮಾಡಿದ ಡಾಕ್ಟರ್ಗಳ ಮೂಲಕ ನೀವು ಔಷಧಿಯನ್ನು ಪಡ್ಕೊಳ್ಬೋದು. ಆಯುರ್ವೇದದಲ್ಲಿ ಡಾಕ್ಟರೇಟ್ ಮಾಡಿದವರು ಯಾರಿದ್ದಾರೆ, ಡಾಕ್ಟರ್ಸ್ ಕಲ್ತವರು ವೈದ್ಯರಾಗಿದ್ದರೆ ಅವರಿಂದ ಬೇಕಾದರೆ ಪಡ್ಕೊಳ್ಳಿ. ಹಾಗಾಗಿ ನನ್ನ ಹತ್ರ ನೀವು ಹಾವು ಕಚ್ಚಿದಾಗ ಎಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ನನ್ನ ಹತ್ರ ಕೇಳಿದರೆ ನಾನು ಮೆನ್ಷನ್ ಮಾಡೋದು ಎಲೋಪತಿ. ಮತ್ತು ಇಲ್ಲ, ನಮ್ಮ ಮನೆಯ ಪಕ್ಕದಲ್ಲಿ ಒಳ್ಳೆ ಪರಿಣಾಮಕಾರಿ ಔಷಧಿ ಕೊಡುವವರಿದ್ದಾರೆ ಅಂತ ಹೇಳಿದರೆ ನಾನು ಬೇಡ ಅನ್ನೋದಿಲ್ಲ. ಯಾಕಂದರೆ ನಿಮ್ಮ ಪ್ರಾಣ, ನಿಮ್ಮ ಧೈರ್ಯ ನಿಮಗೆ ಬಿಟ್ಟದ್ದು.
ಬಟ್ ನನ್ನ ಹತ್ರ ಕೇಳಿದರೆ ನಾನು ಹೇಳೋದು ಎಲೋಪತಿ ಮಾಡಿ, ಹಾವಿನ ಕಡಿತಕ್ಕೆ ಮಾತ್ರ ಹೇಳ್ತಾ ಇರೋದು, ಬೇರೆ ಯಾವುದಕ್ಕೂ ನೀವು ಆಯುರ್ವೇದ ಅದು ಇದು ಮಾಡಿ. ಹಾವಿನ ಕಡಿತದ ವಿಚಾರಕ್ಕೆ ಬಂದಾಗ ಒಂದು ದೊಡ್ಡ ನಾಗರಹಾವಲ್ಲಿ ಸುಮಾರು 250ರಿಂದ 300 ಮಿಲಿಗ್ರಾಮ್ ವಿಷ ಇರ್ತದೆ. ಆ 300 ಮಿಲಿಗ್ರಾಮ್ ವಿಷದಲ್ಲಿ ಒಂದು 10-15 ಜನ ಸಾಯ್ಬೋದು, ಅಷ್ಟು ವಿಷ ಇರ್ತದೆ. ಆ ದೊಡ್ಡ ಹಾವು ಮೊದಲಿಗೆ ನೀವು ಮೆಟ್ಟಿದಾಗ ಸ್ವಲ್ಪ ಪ್ರಮಾಣದ ವಿಷವನ್ನು ಮಾತ್ರ ನಿಮಗೆ ಕಚ್ಚಿ ಇಂಜೆಕ್ಟ್ ಮಾಡುತ್ತೆ. ನಾನಾಗಲೇ ಫಸ್ಟ್ ಏಡಲ್ಲಿ ಹೇಳಿದೆ, ಪ್ರಥಮ ಚಿಕಿತ್ಸೆಯಲ್ಲಿ ಸಮಾಧಾನವಾಗಿರಿ ಅಂತ ಹೇಳಿದೆ. ಯಾಕೆ ಗೊತ್ತಾ, ನೀವು ಮೊದಲು ಹಾವನ್ನು ಮೆಟ್ಟಿದ ಕೂಡಲೇ ಅದು ತನ್ನಲ್ಲಿ ಗ್ರಂಥಿಯಲ್ಲಿರುವಂಥ ಎಲ್ಲ ವಿಷವನ್ನು ನಿಮ್ಗೆ ಇಂಜೆಕ್ಟ್ ಮಾಡೋದಿಲ್ಲ. ನೀವು ಮೆಟ್ಟಬೇಕಾದ್ರೆ ಅದಕ್ಕೂ ಗೊತ್ತಿಲ್ಲ ಇವರು ಮೆಟ್ಟುತ್ತಾರೆ ಅಂತೇಳಿ, ಅಂದರೆ ಕಚ್ಚುವಂಥ ತಯಾರಿಕೆ ನಡೆಸಿರೋದಿಲ್ಲ. ಅದು ನಾವು ಅಕಸ್ಮಾತ್ತಾಗಿ ಮೆಡ್ತೀವಿ, ಅದಕ್ಕೆ ಅಕಸ್ಮಾತ್ತಾಗಿ ಗೊತ್ತಾಗುತ್ತೆ, ಪಕ್ಕನೇ ನೋವಲ್ಲಿ ಕಚ್ಚುತ್ತೆ, ಸ್ವಲ್ಪ ವಿಷ ಇಂಜೆಕ್ಟ್ ಆಗ್ಬೋದು ನಿಮ್ಮ ದೇಹಕ್ಕೆ. ಅಂದರೆ ಫಿಲ್ಮಲ್ಲಿ ಧಾರಾವಾಹಿಗಳಲ್ಲೆಲ್ಲ ತೋರಿಸ್ತಾರಲ್ಲ, ಒಬ್ಬ ವ್ಯಕ್ತಿಗೆ ಹೀರೋಯಿನ್ಗೆ ಹಾವು ಕಚ್ಚುತ್ತೆ, ಕಚ್ಚಿದ ಕೂಡಲೇ ಹೀರೋ ಬಂದು ಬಾಯಲ್ಲಿ ಕಚ್ಚಿ ಅದನ್ನು ಹೀರುವಂಥದ್ದೆಲ್ಲ ಇದೆ, ಅದರ ಬಗ್ಗೆ ಹೇಳ್ತೇನೆ. ಕಚ್ಚಿತೋ ಇಲ್ವೋ, ಹೀರೋಯಿನ್ ಪಟ್ಟ ಬಿದ್ದು ಕೆಳಗೆ ಬಿದ್ದು ಬಸ ಅಂತ ಬಾಯಲ್ಲಿ ನೊರೆ ಬಂತು, 2-2.5 ನಿಮಿಷದಲ್ಲಿ ಒಬ್ಬರು ಸತ್ತೋದ್ರು. ಟಿ ವಿಯಲ್ಲಿ ನೀವು ಫಿಲ್ಮಲ್ಲಿ ನೋಡಿದಾಗ 2.5 ಗಂಟೆ ಫಿಲ್ಮಲ್ಲಿ ಒಂದು ಸಾವನ್ನು 2 ನಿಮಿಷದಲ್ಲಿ ಮಾತ್ರ ತೋರ್ಲಿಕ್ಕೆ ಸಾಧ್ಯ, ಇಡೀ ಫಿಲ್ಮ್ ತೋರಿಸೋದಿಲ್ಲ. ಆದರೆ ಅದು ತಪ್ಪು. ನನಗೆ ಕಚ್ಚಿದ ಉದಾಹರಣೆ ಹೇಳ್ತೇನೆ, 1-2 ಗಂಟೆ ನಿಮಗೆ ಏನೂ ಆಗೋದಿಲ್ಲ ಹಾವು ಕಚ್ಚಿದರೆ, ಆರಾಮ ನೀವು ಆಸ್ಪತ್ರೆಗೆ ಹೋಗ್ಬೋದು. ಅದಕ್ಕೆ ನಾನು ಹೇಳೋದು, ತಕ್ಷಣ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಸ್ವಲ್ಪ ಪ್ರಮಾಣದ ವಿಷ ಇಂಜೆಕ್ಟ್ ಮಾಡಿರೋದ್ರಿಂದ ನಿಮಗೆ ಪಟ್ಟನೆ ಬಿದ್ದು ಸಾಯುವಷ್ಟು ಎಲ್ಲ ಇಲ್ಲ. ತೀರಾ ಭಯದಲ್ಲಿ ನಿಮಗೆ ಮೂರ್ಛೆ ಬೀಳ್ಬೋದು. ನೀವು ನನಗೆ ಹಾವು ಕಚ್ಚಿತು ನಾನು ಸಾಯ್ತೇನೆ ಅನ್ನೋ ಒಂದು ಭಯದಿಂದ ಮೂರ್ಛೆ ಹೋಗ್ಬೋದು, ಅದು ಬೇರೆ. ಆದರೆ ಹಾವಿನ ವಿಷ ಕೆಲಸ ಮಾಡಲಿಕ್ಕೆ ಸಮಯ ಇದೆ, ಸ್ವಲ್ಪ ಸಮಯ ಬೇಕು, ಸರಿನಾ? ಈಗ ನಾವು ಈಗ ಹೇಳಿದ್ದು ಬಿಗ್ 4 ಅಂತ ಕರಿತೀವಿ. ನಾಗರಹಾವು, ಕನ್ನಡಿ ಹಾವು, ಕಡಂಬಳ, ಸಾಸ್ಕೆಲ್ಡ್ ವೈಪರ್. ಈ 4 ಹಾವು ಕಚ್ಚಿದರೆ ಆ್ಯಂಟಿವೆನಮ್ ಪ್ರತಿ ವಿಷ ಇದೆ. ಕಾಳಿಂಗ ಸರ್ಪ ಕಚ್ಚಿದರೆ, ಸಮುದ್ರದ ಹಾವು ಕಚ್ಚಿದರೆ, ಬ್ಯಾಂಡೆಡ್ ಕ್ರೈಟ್ ಕಚ್ಚಿದರೆ ಯಾಕಿಲ್ಲ ಅಂದರೆ ಅವುಗಳ ಕಡಿತಗಳೇ ಅಪರೂಪ. ಕಾಳಿಂಗ ಸರ್ಪ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡುವಂಥ ಹಾವು. ಕಾಳಿಂಗ ಸರ್ಪ ಕಚ್ಚಬೇಕಾದ್ರೆ ನೀವು ಅದನ್ನು ಹಿಡಿದು ನೋವು ಮಾಡಬೇಕು. ದೊಡ್ಡ ದೊಡ್ಡ ಹಾವುಗಳು ಪಕ್ಕನೇ ನಿಮಗೆ ಮುಖಾಮುಖಿ ಆಗೋದಿಲ್ಲ. ಈವರೆಗೆ ಕಾಳಿಂಗ ಸರ್ಪಗಳು ಕಚ್ಚಿ ದಾಖಲಾದದ್ದು 6ರಿಂದ 7 ಘಟನೆಗಳು ಸತ್ತದ್ದು. ಯಾಕೆ ಆ್ಯಂಟಿವೆನಮ್ ತಯಾರು ಮಾಡಿಲ್ಲ ಅಂದರೆ ತಯಾರು ಮಾಡುವ ಕಂಪನಿಗೆ ಆದಾಯ ಬೇಕಲ್ಲ. ಆ್ಯಂಟಿವೆನಮ್ ಸೇಲ್ ಆಗದಿದ್ದರೆ ಅವರು ಎಲ್ಲಿ ತಯಾರು ಮಾಡ್ತಾರೆ? ಹಾಗಾಗಿ ಒಂದು ಅದು ಮಾಡಿಲ್ಲ. ಎರಡನೇದಾಗಿ ಕಾಳಿಂಗ ಸರ್ಪ ಕಚ್ಚುವಾಗ ಕಚ್ಚೋದಿಲ್ಲ, ಮಾಮೂಲಾಗಿ ಕಚ್ಚಲಿಕ್ಕೆ ಪ್ರಯತ್ನ ಪಟ್ಟರೆ ವ್ಯಕ್ತಿಗೆ ಪೂರ್ಣ ವಿಷವನ್ನು ಇಂಜೆಕ್ಟ್ ಮಾಡ್ಬೋದು. ಮಾಡಿದ್ದು ಇತ್ತೀಚೆಗೆ ಪ್ರಫುಲ್ ದಾಸ್ ಭಟ್ ಅಂತ ಒಬ್ಬರು ಕಳಸದಲ್ಲಿ ತೀರಿ ಹೋದರು, ಕಾಳಿಂಗ ಸರ್ಪ ಹಿಡಿಯುವವರೇ. ಅವರು 20 ನಿಮಿಷದಲ್ಲಿ ಸತ್ತಿದ್ದಾರೆ. ಕಚ್ಚಿ ಹಿಡ್ಕೊಳ್ಳೋದು, ಒಂದ್ಸಲ ಕಚ್ಚಿದರೆ ಸರಿಯಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ, ನೀವು ತಪ್ಪಿಸಿದ್ರೆ ಇನ್ನೊಂದು ಸಲ ಕಚ್ಚುತ್ತೆ. ಅವ್ರಿಗೆ 2 ಸಲ ಕಚ್ಚಿದೆ, ಕಚ್ಚಿ ರಿಕ್ಷಾದಲ್ಲಿ ಹಾಕ್ಕೊಂಡು ಹೋಗುವಾಗಲೇ ಆಸ್ಪತ್ರೆಯ ದಾರಿಯಲ್ಲೇ ತೀರಿ ಹೋಗಿದ್ದಾರೆ. ಇದು ಕಾಳಿಂಗ ಸರ್ಪ ಹಿಡಿಯುವವರಿಗೆ ಅಪಾಯ ಜಾಸ್ತಿ. ಅದನ್ನು ಹೊರತುಪಡಿದರೆ ಸಾರ್ವಜನಿಕರಿಗೆ ಕಚ್ಚಿದ ಘಟನೆ 1-2 ಇರ್ಬೋದು, ಹಾಗಾಗಿ ತಯಾರು ಮಾಡ್ತಾ ಇಲ್ಲ. ಬ್ಯಾಂಡೆಡ್ ಕ್ರೈಟ್ ಕೂಡ ಕಚ್ಚುವಂಥ ಸ್ವಭಾವ ಬಹಳ ಕಡಿಮೆ, ಅದಕ್ಕೆ ತಯಾರು ಮಾಡಿಲ್ಲ. ಒಂದು ಸಮುದ್ರ ಹಾವುಗಳ ಕಡಿತ ಇಲ್ಲ. ಈಗ ನನ್ನ ಪುಸ್ತಕದಲ್ಲಿ ನಾನು ದಾಖಲು ಮಾಡಿದ್ದೇನೆ, ಹಾವು ನಾವಲ್ಲಿ ಎಲ್ಲೋ ಅಪರೂಪಕ್ಕೆ 1-2 ಘಟನೆಗಳು. ಹುಕ್ ನೋಸುಡ್ ಸೀ ಸ್ನೇಕ್ ಅಂತ ಒಂದು ಸಮುದ್ರ ಹಾವು ಬರ್ತದೆ, ಅದು ಕಚ್ಚಿದ್ದಿದೆ, ಅದಕ್ಕೆ ಆ್ಯಂಟಿವೆನಮ್ ಇಲ್ಲದೆ ಸತ್ತು ಹೋಗ್ತಾರೆ. ಅವುಗಳಿಗೂ ಸಮುದ್ರ ಹಾವುಗಳಿಗೂ ಕಚ್ಚುವಂಥ ಸ್ವಭಾವನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಮುಗ್ಧ ಹಾವುಗಳು. ಹಾಗಾಗಿ ಈ ಮೀನುಗಾರರು ಏನು ಮಾಡ್ತಾರೆ, ಮೀನಿನ ಜೊತೆ ಆ ಹಾವುಗಳು ಬಂದರೆ ಆ ಬಾಲದಲ್ಲಿ ಹಿಡಿದು ನೀರಿಗೆ ಬಿಸಾಡಿ ಬಿಡ್ತಾರೆ. ಸರಿನಾ? ಬೇರೆ ಪ್ರಶ್ನೆ? ಹಾಂ, ವಿಷದ ಅದರ ಗ್ರಂಥಿ ಕೋಶ ಇಲ್ಲ ಸರ್. ಈಗ ಹೌದು, ನಿಮ್ಮ ನಂಬಿಕೆ ತುಂಬ ಕಡೆ ಇದೆ. ನಮ್ಮಲ್ಲಿ ಹಿರಿಯರ ಒಂದು ನಂಬಿಕೆ ಏನಾದರೆ ಆ ನಾಗರಾವು ಕಚ್ಚಿದ ಕೂಡಲೇ ಅದರ ವಿಷದ ಒಂದು ಪೋಟ್ಲೆ ಅಂತ ಬರ್ತದೆ, ಅದು ಒಡೆದೋಗ್ತದೆ ಅಂತ. ಏನಿಲ್ಲ, ಕಣ್ಣಿನ ಹಿಂದುಗಡೆ ಎಲ್ಲ ಹಾವುಗಳಿಗೆ ವಿಷದ ಗ್ರಂಥಿ ಇರ್ತದೆ. 2 ಕಣ್ಣಿನ ಹಿಂದುಗಡೆ 2 ಗ್ರಂಥಿ ಇರ್ತದೆ. ಅದಕ್ಕೆ ಒಂದು ಡಕ್ಕಿನ ನಾಳ ಥರ ವಿಷದ ಹಲ್ಲಿಗೆ ಬರ್ತದೆ, ವೆನಮ್ ಫ್ಯಾಂಗ್ ಅಂತ ಕರಿತೀವಿ. ಈ ವಿಷ ಆ ನಾಳದಿಂದ ಹಲ್ಲು ಸಿರಂಜಿ ಥರ ತೂತಾಗಿದೆ, ಸಿರಂಜ್ ನೋಡಿದ್ರಲ್ಲ ಇಂಜೆಕ್ಷನ್, ಅಲ್ಲಿಂದ ಈ ಗ್ರಂಥಿಯಿಂದ ಬಂದ ವಿಷ ಹಲ್ಲಿಗೆ ಇಳಿತದೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲೇ ಬಿಡ್ತದೆ. ನೀವು ಒಂದು ಹಾವನ್ನು ಮೆಟ್ಟಿತ್ತೀರಿ, ಸ್ವಲ್ಪ ಪ್ರಮಾಣದ ವಿಷ ಇಂಜೆಕ್ಟ್ ಮಾಡ್ತು, 2ನೇ ಸಲ ಮತ್ತೆ ಹಾವನ್ನು ಬಿಗಿಯಾಗಿ ಮೆಟ್ಟಿದರೆ 80% ವೆನಮನ್ನು ಮತ್ತೆ ಇಂಜೆಕ್ಟ್ ಮಾಡ್ಬೋದು. ಒಂದೇ ಸಲಕ್ಕೆ ಯಾವ ಒಂದು ಗ್ರಂಥಿನೂ ಹೊಡೆದು ಹೋಗೋದಿಲ್ಲ, ಅದು ತಪ್ಪು ಕಲ್ಪನೆ. ಹೊಡೆದು ಹೋಗಬೇಕಾದ್ರೆ ಅದರ ನೆತ್ತಿಗೆ ನಾವು ಕಾಲಿಟ್ಟು ಡ್ಯಾಮೇಜ್ ಮಾಡಬೇಕು.
ವಿಷ, ಅದು ವಿಷ. ಹೌದು ಹೌದೌದು, ವಿಷವನ್ನು ತೆಗೆಯುವಂಥದ್ದು. ಅದು ಕಚ್ಚಿಸ್ಕೊಂಡೇ ತೆಗೆಯುವುದಲ್ಲ. ಆ ಗ್ಲಾಸಿನ ಇದಕ್ಕೆ ರಬ್ಬರ್ ಕಟ್ಟಿ, ರಬ್ಬರಿನ ಒಂದು ಇದು ಬೆಲೂನ್ ಥರ ಕಟ್ಟಿ ಅದಕ್ಕೆ ಕಚ್ಚಿಸ್ತಾರೆ. ಕಚ್ಚಿಸಿ ಮತ್ತೆ ಎರಡು ಕಡೆಯ ಗ್ರಂಥಿಯನ್ನು ಒತ್ತುತ್ತಾರೆ ನೋಡಿ. ಒತ್ತಿದಾಗ ಇನ್ನಷ್ಟು ವೇಗದಿಂದ ವಿಷ ಇದಕ್ಕೆ ಬರ್ತದೆ. ಎಲ್ಲ ವಿಷ ತೆಗೆಯುವುದವರು. ಹಾವುಗಳು ಕಚ್ಚುವಾಗ ಎಲ್ಲ ವಿಷವನ್ನು ಬಿಡುವುದಿಲ್ಲ. ಯಾವ ಹಾವುಗಳು ಕಚ್ಚಿದ್ರೂ 20% ವಿಷ ಗ್ರಂಥಿಯಲ್ಲಿ ಉಳಿಯುತ್ತೆ. ಹೌದು, ನೀವು ಹೇಳಿದಾಗೆ ಆ ಕೋಶ ಹೊಡೆದೋಗುವುದು ಏನೂ ಇಲ್ಲ. ಅದು ಅಪಾಯಕರ. ಅಕಸ್ಮಾತ್ತಾಗಿ ಹಾವು ಕಚ್ಚೋದಿದೆಯಲ್ಲ, ಅದು ಅಪಾಯ ಅಲ್ಲ. ಅಷ್ಟು ಬೇಗನೆ ನಮಗೆ ಅಪಾಯ ಆಗೋದಿಲ್ಲ. ನಾವು ಕೋಪ ಬರೆಸಿ ನೋವು ಮಾಡಿ ಅದು ಕಚ್ಚಿದರೆ ಅಪಾಯ ಜಾಸ್ತಿ. ಅಂದರೆ ಹೆಚ್ಚಿನ ಪ್ರಮಾಣದ ವಿಷ ಇಂಜೆಕ್ಟ್ ಮಾಡ್ತವೆ. ಏನು ಪ್ರಶ್ನೆ ಯಾರಾದರೂ ಇದೆಯಾ? ಇಲ್ಲ, ಪ್ರಶ್ನೆ ಇಲ್ಲ. ಪ್ರಶ್ನೆ ಇದೆ. ಈಗ ನಾನು ಮೈಕ್ ಕೆಳಗಿಟ್ಟ ನಂತರ ನೀವು ಬಂದು ಕೇಳ್ತೀರಿ, ನನಗೆ ಗೊತ್ತಿದೆ. ಅದಕ್ಕಿಂತ ಮೊದಲು ಕೇಳೋದಿಲ್ಲ. ಸಂಕೋಚ. ಯಾಕೆ ಸಂಕೋಚ? ಕೇಳಿಯಮ್ಮ, ಏನೋ ಪ್ರಶ್ನೆ ಇದೆಯಾ? ಇದ್ರ ನೆನ್ಪಡ್ಕೊಳ್ಳಿ. ಯಾಕಂದರೆ ಇನ್ನೊಂದೇನೆಂದರೆ, ನೀವು ಒಬ್ಬರು ಕೇಳಿದ ಪ್ರಶ್ನೆ ಇಷ್ಟೂ ಜನಕ್ಕೆ ಉತ್ತರ ಸಿಗ್ತದೆ. ನಿಮಗೊಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಉತ್ತರ ಸಿಗ್ತದೆ. ಪ್ರಶ್ನೆ ಇಲ್ಲದಿದ್ದರೆ ಕಾರ್ಯಕ್ರಮವನ್ನು ಮುಗಿಸೋಣ. ಬೇಕಾದರೆ ಇನ್ನೂ 1 ಗಂಟೆ ನಿಮ್ಮ ಜೊತೆ ಇರ್ತೇನೆ. ಪ್ರಶ್ನೆ ಇದ್ದರೆ ಮಾತಾಡ್ತೇನೆ. ಎಷ್ಟು ಹೊತ್ತು ಬೇಕಾದ್ರೆ ನಿಮ್ಮ ಜೊತೆ ಇರ್ತೇನೆ. ಕೇಳಮ್ಮ. ಅವನು ಬಹಳ ಮೆಲ್ಲ ಎದ್ದ. ಹೇಳು. ಅಲ್ಲಿಂದಲೂ ಕೇಳ್ಬೋದು. ನಿಮಗೆ ಸಂಕೋಚ ಆದರೆ ಅಲ್ಲಿಂದಲೂ ಕೇಳ್ಬೋದು. ಇದು ವಿಷ ಖಾಲಿ ಆಗ್ತದಲ್ಲ ಕಚ್ಚಿದಾಗ? ವಿಷ ಖಾಲಿ ಆಗ್ತದಲ್ಲ ಕಚ್ಚಿದಾಗ? ಹೌದು. ಮತ್ತೊಂದ್ಸತಿ ಹೇಗೆ ಬರ್ತದೆ? ಇದು ನೋಡಿ, ಒಳ್ಳೆ ಪ್ರಶ್ನೆ ಅವನದ್ದು. ನಾಗರಾಜು, ಅವನಿಗೆ ವಿಷ ಇರಬೇಕಲ್ಲ. ಹಾಗಾದರೆ ಅವನಿಗೆ ಗೊತ್ತಿಲ್ವಾ ಅದು? ನಾಗರಾಜನ ಜೊತೆ ವಿಷ ಇರಬೇಕು. ಖಾಲಿ ಆಗುವುದು ಹೇಗೆ ನೋಡಿ. ಹಾವುಗಳು ಒಂದ್ಸಲ ಕಚ್ಚಿದಾಗ ಪೂರ್ತಿ ವಿಷ ಖಾಲಿ ಮಾಡೋದಿಲ್ಲ. ಗ್ರಂಥಿಯಲ್ಲಿ ವಿಷ ಇರ್ತದೆ ಮತ್ತು ದಿನನಿತ್ಯ ವಿಷ ಉತ್ಪತ್ತಿ ಆಗ್ತಾ ಇರ್ತದೆ. ಗೊತ್ತಾಯ್ತಾ? ದಿನನಿತ್ಯ ವಿಷ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಬಾಯಿಯಲ್ಲಿ ಜೊಲ್ಲು ರಸ ಯಾವ ರೀತಿ ಉತ್ಪತ್ತಿ ಆಗುತ್ತೋ ಅದೇ ರೀತಿ ಉತ್ಪತ್ತಿ ಆಗ್ತಾ ಇರ್ತದೆ. ಒಂದು ಸಲ ಪೂರ್ತಿ ಖಾಲಿ ಮಾಡಿಕೊಳ್ಳೋದಿಲ್ಲ. ಸ್ವಲ್ಪ ವಿಷ ಇದ್ದೇ ಇರ್ತದೆ. ಖಾಲಿ ಆದಾಗೆ ತುಂಬಿಕೊಳ್ತಾ ಇರ್ತದೆ. ಸರಿನಾ? ಥ್ಯಾಂಕ್ ಯು. ಬೇರೆ ಯಾರ ಹತ್ರ ಪ್ರಶ್ನೆ ಉಂಟಾ? ಹೇಳಮ್ಮ.